ಓಹೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತೇನಪ್ಪ ಅಂತಂದರೆ ರೆಡ್ಮಿ 13C 5G ಬಗ್ಗೆ ಇವತ್ತೊಂದು ವಿಡಿಯೋದಲ್ಲಿ ರಿವ್ಯೂನ ಮಾಡ್ತಾ ಇದ್ದೀನಿ. ಏನು ರಿವ್ಯೂ ಅಂತಂದರೆ, ಸೊ ಈ ಒಂದು ಫೋನ್ನ ಇವಾಗ ಈ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ. ಎಂಟ್ರಿ ಲೆವೆಲ್ ಫೋನ್ ಅಂತಲೇ ಹೇಳ್ಬೋದು. 10 ರಿಂದ 11 ಸಾವಿರದೊಳಗಡೆ ಒಂದು ಬಜೆಟ್ ಕ್ಯಾಟಗರಿ ಒಳಗಡೆ ಒಂದು ಈ ಫೋನ್ ಲಾಂಚ್ ಆಗ್ತಾ ಇದೆ ಅಂತ ಹೇಳ್ಬೋದು. ಏನಾದರೂ ನೀವು 10 ರಿಂದ 11 ಸಾವಿರ ಒಳಗಡೆ ಒಂದು ಫೋನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಹುಡುಕ್ತಾ ಇದ್ದೀರಾ ಅಂತಂದರೆ ಅಲ್ಲಿ ತನಕ ವೇಟ್ ಮಾಡಿ. ಈ ಒಂದು ಫೋನ್ ಲಾಂಚ್ ಆಗೋವರೆಗೂ ಇದೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತಂದ್ರೆ ಇದರೊಳಗಡೆ ಕೊಡ್ತಾ ಇರೋದು 6100 ಪ್ರೊಸೆಸರ್ ಕೊಡ್ತಾ ಇರೋದ್ರಿಂದ ಒಂದು ಬೆಸ್ಟ್ ಪ್ರೊಸೆಸರ್ ಅಂತ ಕೂಡ ಹೇಳ್ಬಹುದು. ಸೊ ಓವರಾಲ್ ಆಗಿ ಈ ಫೋನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಮೊದಲಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಯಾರಾದರೂ ಬಜೆಟ್ ಕ್ಯಾಟಗರಿ ಒಳಗಡೆ ಒಂದು ಯಾರು ಫೋನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದಾರೆ ಅಂತಂದ್ರೆ ಅವ್ರಿಗೆ ಒಂದು ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಸೊ ಓವರಾಲ್ ಆಗಿ ಈ ಫೋನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡ್ಕೊಂಡು ಬರೋಣ. ಸೊ ಬ್ಯಾಕ್ ಸೈಡಲ್ಲಿ ಬಂದ್ರಪ್ಪ ಅಂತಂದ್ರೆ ಒಂದು ಬ್ಯಾಕ್ ಗ್ಲಾಸ್ನ ನಮಗೆ ನೋಡಕ್ ಸಿಗ್ತಾ ಇದೆ. ಮತ್ತೆ ಒಂದು ಡ್ಯುಯಲ್ ಕ್ಯಾಮ್ರಾ ಸೆಟಪ್ನ ಕೂಡ ನಾವು ಗಮನಿಸಬಹುದು. ಮತ್ತೆ ಜೊತೆಗೆ ಒಂದು LED ಫ್ಲಾಶ್ ಸಹ ಕೊಡ್ತಾ ಇದ್ದಾರೆ. ಇನ್ನು ಫ್ರಂಟ್ ಸೈಡ್ ಬಂದ್ರಪ್ಪ ಅಂತಂದ್ರೆ ಒಂದು ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಜೊತೆ ಒಂದು ವಾಟರ್ ಡ್ರಾಪ್ ಲಾಂಚ್ನ ಒಂದು ಸೆಲ್ಫಿ ಶೂಟರ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ರೈಟ್ ಸೈಡಲ್ಲಿ ನೋಡ್ಕೊಳ್ಳೋಣ ಒಂದು ವ್ಯಾಲ್ಯೂ ಮೇಕರ್ ಕೀ ಮತ್ತೆ ಒಂದು ಪವರ್ ಆನ್ ಬಟನ್ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಲೆಫ್ಟ್ ಸೈಡಲ್ಲಿ ನೋಡ್ಕೊಳ್ಳೋ ಅಂತಂದ್ರೆ ಒಂದು ಸಿಮ್ ಟ್ರೇ ಕೂಡ ನಮಗೆ ನೋಡಕ್ ಸಿಗ್ತಾ ಇದೆ. ಇನ್ನು ಬಾಟಮ್ ಅಲ್ಲಿ ನೋಡಿದ್ರಪ್ಪ ಅಂತಂದ್ರೆ ಒಂದು ಸ್ಪೀಕರ್ ಮತ್ತೆ ಒಂದು ಟೈಪ್ ಸಿ ಚಾರ್ಜರ್ ಮತ್ತೆ ಒಂದು ಮೈಕು ಸಹ ನೋಡಕ್ ಸಿಗ್ತಾ ಇದೆ. ಇನ್ನು ಬಾಟಮ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ 3.5mm ನ ಜಾಕ್ ಕೊಡ್ತಾ ಇದ್ದಾರೆ. ಈಗಿನ ಆಲ್ಮೋಸ್ಟ್ ಆಲ್ ಫೋನ್ಗಳಲ್ಲಿ 3.5mm ಜಾಕ್ನ ಕೂಡ ತೆಗೆದುಬಿಟ್ಟವ್ರೆ. ಇದೊಂದು ಎಂಟ್ರಿ ಲೆವೆಲ್ ಫೋನ್ ಆಗಿರೋದ್ರಿಂದ ಮಾತ್ರ ಕೊಟ್ಟಿದ್ದಾರೆ ಅಂತ ಕೂಡ ಅನ್ಕೋಬಹುದು. ಸೊ ಇವಾಗಲೇ ಹೇಳ್ತಾ ಇದ್ದೀನಿ, ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಂಡ್ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಬೇಗ ಲೈಕ್ ಕೂಡ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಈ ಒಂದು ಥಿಕ್ನೆಸ್ ಮತ್ತೆ ವೇಟ್ ನ ನೋಡ್ಕೊಂಡ್ರಪ್ಪ ಅಂತಂದ್ರೆ ಈ ಒಂದು ಫೋನ್ ನ ಥಿಕ್ನೆಸ್ ಬಂದು 8mm ನ ಥಿಕ್ನೆಸ್ ಇರುತ್ತೆ. ಇನ್ನು ವೇಟ್ ನೋಡ್ಕೊಂಡ್ರಪ್ಪ ಅಂದ್ರೆ 192 ಗ್ರಾಮ್ನ ಒಂದು ವೇಟ್ ನ ಈ ಫೋನ್ ನಲ್ಲಿ ನೀವು ನೋಡ್ಕೋಬಹುದು. ಅಂಡ್ ಒಂದು ಫೋನ್ ನ ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ 6.7 ಇಂಚಸ್ ನ LCD ಡಿಸ್ಪ್ಲೇ ನ ಇದರೊಳಗಡೆ ನೋಡ್ತಾ ಇದೀವಿ. ಇನ್ನು 90 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡೋದಂತ ಹೇಳ್ಬೋದು. ಇನ್ನು 450 ನೀಟ್ಸ್ ಬ್ರೈಟ್ನೆಸ್ ನ ಇದರೊಳಗಡೆ ನಾವು ನೋಡಕ್ ಸಿಗ್ತಾ ಇದೆ. ಒಂದು ಒಳ್ಳೆ ಕೆಲಸನೇ ಮಾಡಿದೆ ಅಂತ ಹೇಳ್ಬೋದು ರೆಡ್ಮಿ. ಇಷ್ಟು ಬಿಟ್ಟು ಜಾಸ್ತಿ ಏನಾದ್ರು ಎಕ್ಸೆಪ್ಟೇಷನ್ ಇಟ್ಕೋತೀವಿ ಅಂತಂದ್ರೆ ಈ ರೆಡ್ಮಿಲಿ ಆಗಲ್ಲ. ಯಾಕಂತಂದ್ರೆ ಈ ಕೊಡ್ತಾ ಇರೋ ದುಡ್ಡು ಇಲ್ಲಿ 10 ರಿಂದ 11 ಸಾವಿರದ ಒಳಗಡೆ ಆಗಿರೋದ್ರಿಂದ ಈ ಒಂದು ಬಜೆಟ್ಗೆ ಈ ಒಂದು ಎಕ್ಸೆಪ್ಟೇಷನ್ ಅಷ್ಟೇ ಅಂತ ಅನ್ಕೋಬಹುದು. ಇನ್ನು ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಇದರೊಳಗಡೆ ನಮಗೆ ಸಿಗ್ತಾ ಇದೆ. ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಲೆವೆಲ್ ನೋಡೋಣ. ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ ಮೀಡಿಯಾಟೆಕ್ ಡೈಮೆನ್ಸಿಟಿ 6100 ಪ್ಲಸ್ 6nm ಚಿಪ್ಸೆಟ್ ನ ಇದರೊಳಗಡೆ ರನ್ ಆಗ್ತಿರೋದ್ರಿಂದ ಈ ಒಂದು ಇಷ್ಟು ಬಜೆಟ್ ಕ್ಯಾಟಗರಿ ಇದೇ ಪವರ್ಫುಲ್ ಪ್ರೊಸೆಸರ್ ಅಂತ ನಾನು ಕರಿತಾ ಇದ್ದೀನಿ. ಸೊ ನೋಡೋಣ ಕಾದು ನೆಕ್ಸ್ಟ್ ಡೇಗಳಲ್ಲಿ ಯಾವುದಾದ್ರೂ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಫೋನ್ ಬರಬಹುದು. ಬಟ್ ಈಗಿನ ಟೈಮಲ್ಲಿ ಈ ಸದ್ಯಕ್ಕೆ ಪ್ರೆಸೆಂಟ್ ಈ ಒಂದೇ ಫೋನ್ ಪ್ರೊಸೆಸರ್ಗಳಲ್ಲಿ ಒಂದು ಬೆಸ್ಟ್ ಪ್ರೊಸೆಸರ್ ಮತ್ತೊಂದು ಬೆಸ್ಟ್ ಬಜೆಟ್ ಕ್ಯಾಟಗರಿ ಫೋನ್ ಅಂತ ಕರೀಬಹುದು. ಯಾಕಂತಂದ್ರೆ ಒಂದು ಎಂಟ್ರಿ ಲೆವೆಲ್ ಅಲ್ಲಿ ಈ ಒಂದು ಪ್ರೊಸೆಸರ್ ನೋಡಿದ್ರಪ್ಪ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಈ ಒಂದು ಪ್ರೊಸೆಸರ್ ನ ಕೇಳ್ಬಿಟ್ಟು. ಸೊ ನೆಕ್ಸ್ಟ್ ಬರೋಣ. ಮತ್ತೆ ರ್ಯಾಮ್ ಮತ್ತೆ ಸ್ಟೋರೇಜ್ ನ ನೋಡ್ಕೊಂಡ್ರಪ್ಪ ಅಂತಂದ್ರೆ 4GB ರ್ಯಾಮ್ ಮತ್ತೆ LPDDR4X ರ್ಯಾಮ್ ಇದರೊಳಗಡೆ ನೋಡ್ತಾ ಇದೀವಿ. ಇನ್ನು ಸ್ಟೋರೇಜ್ ಬಂದ್ರಪ್ಪ ಅಂತಂದ್ರೆ 128GB UFS 2.2 ಸ್ಟೋರೇಜ್ ನ ಇದರೊಳಗಡೆ ನೋಡ್ತಾ ಇದೀವಿ. ರ್ಯಾಮ್ ಇದು ಎಂಟ್ರಿ ಲೆವೆಲ್ ರ್ಯಾಮ್ ಆಯ್ತು. ಇದರೊಳಗಡೆ ನೀವೇನೋ ಬಂದ್ರಪ್ಪ ಅಂತಂದ್ರೆ ಇದರೊಳಗೆ ಇನ್ನೂ ಕೂಡ 6GB ಸಿಗುತ್ತೆ, 8GB ವರೆಗೂ ಸಿಗುತ್ತೆ. ಇದರೊಳಗೆ 256 ಸ್ಟೋರೇಜ್ ಕೂಡ ನಿಮಗೆ ಸಿಗುತ್ತೆ. 1TB ವರೆಗೂ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು ಇದರೊಳಗಡೆ ಸ್ಟೋರೇಜು. ಸೊ ಇಷ್ಟು ಮತ್ತೆ ರ್ಯಾಮ್ ಮತ್ತೆ ಸ್ಟೋರೇಜ್ ನ ವಿಷಯ ಆಯ್ತು. ಇನ್ನು ಕ್ಯಾಮ್ರಾ ಅಂತೂ ಮಾತಾಡಲೇಬೇಕು. ಯಾಕಂದರೆ ಈಗೆಲ್ಲ ಫೋನ್ ತಗೋತಾ ಇರೋದು ಜಸ್ಟ್ ಒಂದು ಕ್ಯಾಮ್ರಾ ಚೆನ್ನಾಗಿರಬೇಕು, ಒಂದು ಬ್ಯಾಟ್ರಿ ಲೈಫ್ ಚೆನ್ನಾಗಿರಬೇಕು. ಸೊ ಇನ್ನು ವಿವಿಂಗ್ ಎಕ್ಸ್ಪೀರಿಯನ್ಸ್ಗಂತೂ ನಮಗೆ ಡಿಸ್ಪ್ಲೇ ಒಳಗಂತೂ ಸಾಕಾಗಿರಬೇಕು. ಸೊ ಇದೊಂದೇ ನಾವು ಎಕ್ಸೆಪ್ಟೇಷನ್ ಮಾಡಿರ್ತೀವಿ. ಇನ್ನು ಓವರ್ ಆಲ್ ಪರ್ಫಾರ್ಮೆನ್ಸ್ ಬಗ್ಗೆ ಯಾವುದು ಕೂಡ ವಿಚಾರ ಮಾಡಿರಲ್ಲ. ಸೊ ಇಲ್ಲಿ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಬ್ಯಾಕ್ ಸೈಡಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ನ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಇನ್ನು ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಒಳಗಡೆ ಕೊಟ್ಟಿರ್ತಾರೆ. ಅದು 1.8 ಅಪರ್ಚರ್ ಒಳಗಡೆ ಈ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕ್ಯಾಮ್ರಾ ಬಂದ್ಬಿಟ್ಟು 0.08 MP ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಎರಡು ಕ್ಯಾಮ್ರಾಗಳು ಈ ಒಂದು 0.8 MP ಎದಕ್ಕೆ ಕೊಟ್ಟವ್ರೆ ಗೊತ್ತಿಲ್ಲ, ಮಾಡಕ್ಕೆ ಕೆಲಸ ಇಲ್ಲ. ಈ ಒಂದು ಕ್ಯಾಮ್ರಾದಿಂದ ಏನು ಯೂಸಸ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ನಿಮ್ಗೆ ಏನಾದ್ರು ಯೂಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಯೂಸ್ ಇದೆ ಇಲ್ಲೋ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಸೊ ಇನ್ನೊಂದೇನಪ್ಪ ಅಂದ್ರೆ ಇದರೊಳಗಡೆ ಫುಲ್ HD ಮತ್ತೆ HD ಒಳಗೆ ಎರಡು ಮಾತ್ರ ಸಪೋರ್ಟ್ ಆಗುತ್ತೆ. ಇದರೊಳಗಡೆ ವಿಡಿಯೋ ರೆಕಾರ್ಡ್ ಕೂಡ ಅಷ್ಟೇ 30 FPS ಒಳಗಡೆ ಫುಲ್ HD ಮತ್ತೆ HD ಒಳಗೆ ರೆಕಾರ್ಡ್ ಮಾಡ್ಕೋಬಹುದು. ಇನ್ನು ಫ್ರಂಟ್ ಸೈಡ್ ಬಂದ್ರಪ್ಪ ಅಂತಂದ್ರೆ 5 ಮೆಗಾಪಿಕ್ಸೆಲ್ ನ ಒಂದು ಸೆಲ್ಫಿ ಶೂಟರ್ ನಾನು ನೋಡ್ತಾ ಇದೀವಿ. ಇದ್ರೊಳಗಡೆ ಅಷ್ಟೇ ಒಂದು ಫುಲ್ HD ಮತ್ತೆ HD ಒಳಗಡೆ 30 FPS ಒಳಗಡೆ ಈ ಒಂದು ಮಾತ್ರ ಈ ಒಂದು ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಕ್ಯಾಮ್ರಾ ವಿಚಾರದಲ್ಲಿ ರೆಡ್ಮಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬಹುದು. ಸೊ ಇನ್ನು ಬ್ಯಾಟ್ರಿ ಮತ್ತೆ ಚಾರ್ಜರ್ ವಿಷಯಕ್ಕೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಬ್ಯಾಟ್ರಿನ ನೀವು ನೋಡ್ಕೋಬಹುದು. 5000 mAh ನ ಒಂದು ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಒಂದು ಇಲ್ಲಿ ಕೂಡ ಒಂದು ಸ್ವಲ್ಪ ಇನ್ನೊಂದು 500 ಆದ್ರೂ ಹೆಚ್ಚಿಗೆ ಮಾಡಿದ್ರು ಕೂಡ ಇನ್ನೊಂದು ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನಿಸ್ತು. ಬಟ್ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.
ಚಾರ್ಜರ್ ನೋಡ್ಕೊಂಡ್ರಪ್ಪ ಅಂತಾರೆ ಈ ಬಾಕ್ಸ್ ಒಳಗಡೆ ಒಂದು 10 ವ್ಯಾಟ್ನ ಪವರ್ ಅಡಾಪ್ಟರ್ ಮಾತ್ರ ನಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಲೀಕ್ಸ್ ಪ್ರಕಾರ ಈ ಒಂದು ಫೋನ್ 18 ವ್ಯಾಟ್ನು ಕೂಡ ಚಾರ್ಜರ್ ಸಪೋರ್ಟ್ ಮಾಡುತ್ತೆ ಅಂತ ಲೀಕ್ಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಈ ಒಂದು ಚಾರ್ಜರ್ ವಿಷಯದಲ್ಲಿ ಯಾಕೆ ಈ ರೀತಿ ಮಾಡ್ತು ಬ್ರ್ಯಾಂಡ್ ಗೊತ್ತಿಲ್ಲ. 18 ವ್ಯಾಟೇ ಕೊಟ್ಟಿದ್ರೆ ಇನ್ನು ಚೆನ್ನಾಗಿರ್ತಾ ಇತ್ತು ಪವರ್ ಅಡಾಪ್ಟರ್, ಬಟ್ ಇಲ್ಲಿ ಬಾಕ್ಸ್ ಒಳಗಡೆ 10 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ, ಬಟ್ ಈ ಒಂದು ಬ್ರ್ಯಾಂಡ್ ಈ ರೀತಿ ಕೆಲಸ ಮಾಡುತ್ತೆ. ಸೊ ಅದರಿಂದ ನಾವೇನು ಕೂಡ ಹೇಳಕ್ ಆಗಲ್ಲ. ಸೊ ಅಷ್ಟೇ ಈ ಒಂದು ವಿಚಾರದಲ್ಲಿ ನಾವು ಹೇಳಕ್ಕಾಗೋದು. ಇನ್ನು ಸೆಕ್ಯೂರಿಟಿ ಪರ್ಪಸ್ಗೆ ಬಂದ್ರಪ್ಪ ಅಂದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ನ ಇದ್ರೊಳಗೆ ನೋಡ್ತಾ ಇದೀವಿ. ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಫೋನ್ ಅಂತೂ ಕರಿಬಹುದು, ಒಂದು ಬೆಸ್ಟ್ ಸೆಕ್ಯೂರಿಟಿ ಪರ್ಪಸ್ ಫೋನ್ ಅಂತೂ ಕೂಡ ಕರಿಬಹುದು. ಇನ್ನು OS ವಿಚಾರಕ್ಕೆ ಬಂದವಪ್ಪ ಅಂದ್ರೆ ಈ ಒಂದು ಫೋನಲ್ಲಿ ಔಟ್ ಆಫ್ ದ ಬಾಕ್ಸ್ Android 13 OS ನ ನಮಗೆ ನೋಡಕ್ ಸಿಗ್ತಾ ಇದೆ. ಅಂತಂತೂ ಬೆಂಚ್ ಮಾರ್ಕೊಂಡಾಗ ಚೆಕ್ ಮಾಡ್ಕೊಂಡಾಗ 3,75,000 ಇದ್ರೊಳಗೆ ನಾವು ನೋಡ್ಕೋತಾ ಇದೀವಿ. ಈ ಒಂದು ಎಂಟ್ರಿ ಲೆವೆಲ್ ಫೋನ್ ಅಲ್ಲಿ ಈ ಒಂದು ಬೆಸ್ಟ್ ಸ್ಕೋರ್ ಅಂತಾನೆ ಕೂಡ ಅನ್ಬಹುದು. ಯಾಕಂದ್ರೆ ಎಷ್ಟೋ ಈ ವ್ಯಾಲ್ಯೂ ಫಾರ್ ಮನಿ ಅಂತ ನಾವು 15-20,000 ಕೊಟ್ಟಂತ ಫೋನ್ಗಳೇ ಇಷ್ಟೊಂದು ಬೆಂಚ್ ಮಾರ್ಕ್ನ ಒಂದೊಂದು ಫೋನಲ್ಲಿ ನೋಡ್ಕೋತಾ ಇರ್ತೀವಿ. ಸೊ ಈ ಒಂದು ಎಂಟ್ರಿ ಲೆವೆಲ್ ಫೋನಲ್ಲಿ ಇದೊಂದು ಬೆಸ್ಟ್ ಸ್ಕೋರ್ ಅಂತಾನೆ ಕೂಡ ಕರಿಬಹುದು. ಸೊ ಇಷ್ಟಾಗಿತ್ತು Redmi 13C 5G ಬಗ್ಗೆ ರಿವ್ಯೂ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ. ಇದೇ ರೀತಿ ಒಳ್ಳೊಳ್ಳೆ ಫೋನ್ಸ್ಗಳು ಏನಾದರೂ ಅಪ್ಕಮಿಂಗ್ ಡೇಸಲ್ಲಿ ಬಂತು ಅಂತಂದರೆ ನಿಮಗೆ ಈ ಒಂದು ರಿವ್ಯೂನ ತೊಗೊಂಡು ಬರ್ತಾ ಇರ್ತೀನಂತೆ. ಸೊ ಅದಕ್ಕೋಸ್ಕರನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಒನ್. ನಮಸ್ಕಾರ.